7ನೇ ತರಗತಿ ಗಣಿತ ಅಧ್ಯಾಯ 4 ಅಕ್ಷರ ಸಂಖ್ಯೆಗಳ ಉಕ್ತಿಗಳು ಎಂಬ ಪಾಠವನ್ನು ನಾವಿವತ್ತು ಕಲಿಯೋಣ. ಸಂಖ್ಯೆಗಳನ್ನು ಪ್ರತಿನಿಧಿಸಲು ಮತ್ತು ಸಮಸ್ಯೆಗಳನ್ನು ಪರಿಹರಿಸಲು ಅಕ್ಷರಗಳನ್ನು ಹೇಗೆ ಬಳಸಲಾಗುತ್ತದೆ ಎಂದು ತಿಳಿಯೋಣ. ನಾವೀಗ ಕೆಲವು ವಿನ್ಯಾಸಗಳನ್ನು ಗಮನಿಸೋಣ. ಇಲ್ಲಿ ಬಿಟ್ಟಂತಹ ಸಂಖ್ಯೆ ಎಷ್ಟಾಗಿರಬಹುದು? ನೀವು ಚಿತ್ರದಲ್ಲಿರುವ ಬಾಹುಗಳ ಸಂಖ್ಯೆಯನ್ನು ಎಣಿಸಿ ಉತ್ತರವನ್ನು ಪಡೆಯಬಹುದು. ಮುಂದಿನ ವಿನ್ಯಾಸವನ್ನು ಪೂರ್ಣಗೊಳಿಸಿ. ಇಲ್ಲಿ ಕೆಂಪು, ನೀಲಿ, ಹಳದಿ ಬಣ್ಣಗಳು ಪುನರಾವರ್ತನೆಯಾಗುವುದನ್ನು ನೀವು ಗಮನಿಸಬಹುದು. ಹಾಗಾಗಿ ಇಲ್ಲಿ ಕೆಂಪಿನ ನಂತರ ನೀಲಿ ಮತ್ತು ಹಳದಿ ಬಣ್ಣವು ಮುಂದುವರಿಯುತ್ತದೆ. ಇಲ್ಲಿ ನೋಡಿ, ಬಾಣದ ಗುರುತು ಬಲಕ್ಕೆ, ಕೆಳಕ್ಕೆ, ಎಡಭಾಗಕ್ಕೆ, ಮೇಲ್ಭಾಗಕ್ಕೆ ಈ ರೀತಿ ಮುಂದುವರಿಯುತ್ತದೆ ವಿನ್ಯಾಸ. ನಾವು ಈ ಪಾಠದಲ್ಲಿ ವಿವಿಧ ಸಂಖ್ಯಾಕ್ರಮಗಳನ್ನು ಗಮನಿಸುತ್ತೇವೆ. ಆ ಸಂಖ್ಯಾಕ್ರಮಗಳ ನಡುವಿನ ಸಂಬಂಧವನ್ನು ಗುರುತಿಸುತ್ತೇವೆ. ಆ ಸಂಬಂಧವನ್ನು ವ್ಯಕ್ತಪಡಿಸುವ ಸಾಮಾನ್ಯ ನಿಯಮವನ್ನು ಕಂಡುಹಿಡಿಯುತ್ತೇವೆ. ನಾವೀಗ ಬೆಂಕಿ ಕಡ್ಡಿಯ ವಿನ್ಯಾಸಗಳನ್ನು ತಿಳಿಯೋಣ. ವಿನ್ಯಾಸಗಳು ಮತ್ತು ಬೀಜಗಣಿತದ ನಡುವಿನ ಸಂಬಂಧವೇನು ಎಂದು ಯೋಚಿಸಿ. ಇಲ್ಲಿ ಅನು ಮತ್ತು ರವಿ ಬೆಂಕಿ ಕಡ್ಡಿಗಳಿಂದ ಇಂಗ್ಲಿಷ್ ವರ್ಣಮಾಲೆಯ ಅಕ್ಷರಗಳನ್ನು ರಚಿಸುತ್ತಾರೆ. ಅನು ಎಲ್ಲಕ್ಷರವನ್ನು ರಚಿಸಲು 2 ಬೆಂಕಿ ಕಡ್ಡಿಗಳನ್ನು ಬಳಸುತ್ತಾಳೆ. ರವಿ ಇನ್ನೊಂದು ಎಲ್ಲಕ್ಷರವನ್ನು ರಚಿಸಲು ಇನ್ನೂ 2 ಬೆಂಕಿ ಕಡ್ಡಿಗಳನ್ನು ಸೇರಿಸುತ್ತಾನೆ. ಆಗ 2 ಎಲ್ಲಕ್ಷರಗಳನ್ನು ರಚಿಸಲು 4 ಬೆಂಕಿ ಕಡ್ಡಿಗಳು ಬೇಕು ಎಂಬುದನ್ನು ಅವರು ಅರಿತುಕೊಳ್ಳುತ್ತಾರೆ. ಈಗ ಅನು 3ನೇ ಎಲ್ಲಕ್ಷರವನ್ನು ಸೇರಿಸುತ್ತಾಳೆ. ಆಗ 3 ಎಲ್ಲಕ್ಷರಗಳನ್ನು ರಚಿಸಲು ಒಟ್ಟು 6 ಬೆಂಕಿ ಕಡ್ಡಿಗಳು ಬೇಕಾಗುತ್ತವೆ ಎಂಬುದನ್ನು ಅವರು ಅರಿತುಕೊಳ್ಳುತ್ತಾರೆ. ಅವರು ತಮ್ಮ ಅವಲೋಕನಗಳನ್ನು ಈ ರೀತಿ ಕೋಷ್ಟಕದಲ್ಲಿ ಬರೆಯುತ್ತಾರೆ. ರಚಿಸಿದ ಎಲ್ಗಳ ಸಂಖ್ಯೆ ಹಾಗೂ ಬೇಕಾಗುವ ಬೆಂಕಿ ಕಡ್ಡಿಗಳ ಸಂಖ್ಯೆಯನ್ನು ಈ ರೀತಿ ಬರೆಯುತ್ತಾರೆ. ಈ ಕೋಷ್ಟಕವನ್ನು ಪೂರ್ಣಗೊಳಿಸಿ. ಇಲ್ಲಿ 1 ಎಲ್ಲಕ್ಷರವನ್ನು ರಚಿಸಲು 2 ಬೆಂಕಿ ಕಡ್ಡಿ ಬೇಕು. 2 ಎಲ್ಲಕ್ಷರಗಳನ್ನು ರಚಿಸಲು 4 ಬೆಂಕಿ ಕಡ್ಡಿ. 3 ಎಲ್ಲಕ್ಷರಗಳನ್ನು ರಚಿಸಲು 6 ಬೆಂಕಿ ಕಡ್ಡಿ. 4 ಎಲ್ಲಕ್ಷರಗಳನ್ನು ರಚಿಸಲು 8 ಬೆಂಕಿ ಕಡ್ಡಿ ಬೇಕಾಗುತ್ತದೆ. 2 ಬೆಂಕಿ ಕಡ್ಡಿಗಳ ಸಂಖ್ಯೆ 2ರಷ್ಟು ಹೆಚ್ಚುತ್ತಾ ಹೋಗುತ್ತದೆ. ಇಲ್ಲಿ ನೀವು ಯಾವುದಾದರೂ ಸಾಮಾನ್ಯ ನಿಯಮವನ್ನು ತಿಳಿಸಲು ಸಾಧ್ಯವಿದೆಯೇ? ಈಗ ಅನು ಮತ್ತು ರವಿಯ ಸ್ನೇಹಿತೆ ಅಪ್ಪು ಕೂಡ ಅವರೊಂದಿಗೆ ಸೇರಿಕೊಳ್ಳುತ್ತಾಳೆ. ಅವಳು 10 ಎಲ್ಲಕ್ಷರಗಳನ್ನು ರಚಿಸಲು ಎಷ್ಟು ಬೆಂಕಿ ಕಡ್ಡಿಗಳು ಬೇಕು ಎಂದು ತಿಳಿದುಕೊಳ್ಳಲು ಬಯಸುತ್ತಾಳೆ. ಈಗ ಅವರಿಗೆ ಉತ್ತರವನ್ನು ಕಂಡುಹಿಡಿಯಲು ನೀವು ಸಹಾಯ ಮಾಡಬಹುದೇ? ಅನು ಮತ್ತು ರವಿ 10 ಎಲ್ಲಕ್ಷರಗಳನ್ನು ರಚಿಸುವವರೆಗೆ ಬೆಂಕಿ ಕಡ್ಡಿಗಳನ್ನು ಜೋಡಿಸುತ್ತಾರೆ. ನಂತರ ಅವರು ಎಣಿಸಿ ನೋಡಿದಾಗ 10 ಎಲ್ಲಕ್ಷರಗಳನ್ನು ರಚಿಸಲು ಒಟ್ಟು 20 ಬೆಂಕಿ ಕಡ್ಡಿಗಳು ಬೇಕಾಗುತ್ತವೆ ಎಂದು ಕಂಡುಹಿಡಿಯುತ್ತಾರೆ. ಅಪ್ಪುಗೆ 100 ಎಲ್ಲಕ್ಷರಗಳನ್ನು ರಚಿಸಲು ಎಷ್ಟು ಬೆಂಕಿ ಕಡ್ಡಿಗಳು ಬೇಕು ಎಂಬುದನ್ನು ತಿಳಿದುಕೊಳ್ಳಬೇಕಾಗಿದೆ. ಆದರೆ ಅನು ಮತ್ತು ರವಿಯ ಬಳಿ ಅಷ್ಟು ಬೆಂಕಿ ಕಡ್ಡಿಗಳು ಇಲ್ಲ. ಜೊತೆಗೆ ಅಷ್ಟು ಎಲ್ಲಕ್ಷರಗಳನ್ನು ರಚಿಸಲು ತುಂಬ ಸಮಯ ಬೇಕಾಗುತ್ತದೆ. ಈಗ 100 ಎಲ್ಲಕ್ಷರಗಳನ್ನು ರಚಿಸಲು ಎಷ್ಟು ಬೆಂಕಿ ಕಡ್ಡಿಗಳು ಬೇಕಾಗುತ್ತವೆ ಎಂಬುದನ್ನು ಕಂಡುಹಿಡಿಯಲು ಸುಲಭವಾದ ಮತ್ತು ಕಡಿಮೆ ಸಮಯ ತೆಗೆದುಕೊಳ್ಳುವ ಯಾವುದೇ ವಿಧಾನವಿದೆಯೇ? ಕೆಳಗಿನ ಕೋಷ್ಟಕವನ್ನು ಗಮನಿಸಿ. ಎಲ್ಲಕ್ಷರಗಳ ಸಂಖ್ಯೆ ಮತ್ತು ಒಟ್ಟು ಬೆಂಕಿ ಕಡ್ಡಿಗಳ ಸಂಖ್ಯೆಯ ನಡುವಿನ ಸಂಬಂಧವನ್ನು ವ್ಯಕ್ತಪಡಿಸುವ ಒಂದು ನಿಯಮವನ್ನು ರೂಪಿಸಿ. 1 ಎಲ್ಲಕ್ಷರಕ್ಕೆ 2 ಬೆಂಕಿ ಕಡ್ಡಿಗಳು, 2 ಎಲ್ಗಳಿಗೆ 4 ಬೆಂಕಿ ಕಡ್ಡಿಗಳು, 3 6 ಬೆಂಕಿ ಕಡ್ಡಿ,
4 L 8 ಬೆಂಕಿ ಕಡ್ಡಿ, 5 L 10 ಬೆಂಕಿ ಕಡ್ಡಿ. ಇಲ್ಲಿ ಪ್ರತಿ ಅಕ್ಷರಕ್ಕೆ 2 ಬೆಂಕಿ ಕಡ್ಡಿಗಳು ಹೆಚ್ಚಾಗುವುದನ್ನು ನೀವಿಲ್ಲಿ ಗಮನಿಸಬಹುದು. ಎಲ್ ಬೆಂಕಿ ಕಡ್ಡಿ ವಿನ್ಯಾಸದ ನಿಯಮ. ಬೇಕಾಗುವ ಒಟ್ಟು ಬೆಂಕಿ ಕಡ್ಡಿಗಳ ಸಂಖ್ಯೆ ಸಮ 2 ಗುಣಿಸು ರಚಿಸಿದ ಎಲ್ ಅಕ್ಷರಗಳ ಸಂಖ್ಯೆ. ನೀವು ಎಲ್ ಅಕ್ಷರಗಳ ಸಂಖ್ಯೆಗೆ 2ರಿಂದ ಗುಣಿಸಿದಾಗ ಬೇಕಾಗುವ ಒಟ್ಟು ಬೆಂಕಿ ಕಡ್ಡಿಗಳ ಸಂಖ್ಯೆ ದೊರೆಯುವುದು. ವಿನ್ಯಾಸಗಳನ್ನು ಗಮನಿಸುವುದರಿಂದ ನಾವು ಸಾಮಾನ್ಯ ನಿಯಮಗಳನ್ನು ರೂಪಿಸಬಹುದು. ಬೇಕಾಗುವ ಒಟ್ಟು ಬೆಂಕಿ ಕಡ್ಡಿಗಳ ಸಂಖ್ಯೆ ಸಮ 2 ಗುಣಿಸು ರಚಿಸಿದ ಎಲ್ ಅಕ್ಷರಗಳ ಸಂಖ್ಯೆ. ಈಗ 25 ಎಲ್ ಅಕ್ಷರಗಳನ್ನು ರಚಿಸಲು ಬೇಕಾದ ಬೆಂಕಿ ಕಡ್ಡಿಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ನಾವು 25 ಎಲ್ ಅಕ್ಷರಗಳನ್ನು ರಚಿಸಬೇಕಾಗುವುದರಿಂದ ಬೆಂಕಿ ಕಡ್ಡಿಗಳು ಅದರ 2ರಷ್ಟಿರುತ್ತವೆ. ಹಾಗಾಗಿ ನಾವು 25 ಗುಣಿಸು 2 ಸಮ 50 ಎಂದು ನಾವು ಉತ್ತರವನ್ನು ಕಂಡುಹಿಡಿಯಬಹುದು. ಅದೇ ರೀತಿ 25 ಸಿ ಅಕ್ಷರಗಳನ್ನು ರಚಿಸಲು ಬೇಕಾದ ಬೆಂಕಿ ಕಡ್ಡಿಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. 25 ಎಲ್ ಅಕ್ಷರಗಳನ್ನು ರಚಿಸಲು ನಮಗೆ 50 ಬೆಂಕಿ ಕಡ್ಡಿಗಳು ಬೇಕಾಗುತ್ತವೆ. ಈಗ 25 ಸಿ ಅಕ್ಷರಗಳನ್ನು ರಚಿಸಲು ನಾವು ಎಷ್ಟು ಬೆಂಕಿ ಕಡ್ಡಿಗಳು ಬೇಕಾಗುತ್ತವೆ? ಇಲ್ಲಿ ನಾವು ಅದೇ ನಿಯಮವನ್ನು ಬಳಸಲು ಸಾಧ್ಯವಿಲ್ಲ. ಯಾಕೆಂದರೆ 1 ಸಿ ಅಕ್ಷರವನ್ನು ರಚಿಸಲು ನಮಗೆ 3 ಬೆಂಕಿ ಕಡ್ಡಿಗಳು ಬೇಕಾಗುತ್ತವೆ. ಆದ್ದರಿಂದ ಬೇಕಾಗುವ ಒಟ್ಟು ಬೆಂಕಿ ಕಡ್ಡಿಗಳ ಸಂಖ್ಯೆ ಸಮ 3 ಗುಣಿಸು ರಚಿಸಿದ ಸಿ ಅಕ್ಷರಗಳ ಸಂಖ್ಯೆ. ಆದ್ದರಿಂದ 25 ಸಿ ಅಕ್ಷರಗಳನ್ನು ರಚಿಸಲು ಬೇಕಾಗುವ ಒಟ್ಟು ಬೆಂಕಿ ಕಡ್ಡಿಗಳ ಸಂಖ್ಯೆ ಸಮ 3 ಗುಣಿಸು 25 ಸಮ 75 ಬೆಂಕಿ ಕಡ್ಡಿಗಳು. ಈಗ ನಾವು ಇನ್ನೂ ಹೆಚ್ಚಿನ ವಿನ್ಯಾಸಗಳನ್ನು ಕಲಿಯೋಣ. ಕೆಳಗಿನ ಚೌಕಗಳನ್ನು ಗಮನಿಸಿ ಮತ್ತು ಖಾಲಿ ಜಾಗಗಳನ್ನು ಭರ್ತಿ ಮಾಡಿ. 2 ಸೆಂಟಿಮೀಟರ್ ಬಾಹುವನ್ನು ಹೊಂದಿರುವಂತಹ ಚೌಕದ ಸುತ್ತಳತೆ ಕಂಡುಹಿಡಿಯಿರಿ. ಇಲ್ಲಿ ಒಂದು ಚೌಕಕ್ಕೆ 4 ಬಾಹುಗಳಿರುವ ಕಾರಣ ಸುತ್ತಳತೆ ಸಮ 4 ಗುಣಿಸು 2 ಸೆಂಟಿಮೀಟರ್. ಇಲ್ಲಿ ಒಂದು ಬಾಹುವಿನ ಅಳತೆ 4 ಸೆಂಟಿಮೀಟರ್ ಇದೆ ಎರಡನೇ ಚೌಕದಲ್ಲಿ. ಎರಡನೇ ಚೌಕದ ಸುತ್ತಳತೆ ಸಮ 4 ಗುಣಿಸು 4. ಮೂರನೇ ಚೌಕದ ಸುತ್ತಳತೆ ಸಮ 4 ಗುಣಿಸು 3 ಸೆಂಟಿಮೀಟರ್. ಒಂದನೇ ಚೌಕ 2 ಸೆಂಟಿಮೀಟರ್ ಉದ್ದದ ಬಾಹು ಇರುವ ಚೌಕದ ಸುತ್ತಳತೆ 8 ಸೆಂಟಿಮೀಟರ್. 4 ಸೆಂಟಿಮೀಟರ್ ಉದ್ದದ ಬಾಹುವಿನ ಚೌಕದ ಸುತ್ತಳತೆ 16 ಸೆಂಟಿಮೀಟರ್. 3 ಸೆಂಟಿಮೀಟರ್ ಉದ್ದದ ಬಾಹುವಿನ ಚೌಕದ ಸುತ್ತಳತೆ 12 ಸೆಂಟಿಮೀಟರ್. ಹಾಗಾದರೆ ಎ ಅಳತೆಯ ಬಾಹುವಿರುವ ಒಂದು ಚೌಕದ ಸುತ್ತಳತೆಗೆ ಸಾಮಾನ್ಯ ನಿಯಮವನ್ನು ಕಂಡುಹಿಡಿಯಿರಿ. ಇಲ್ಲಿ ನಾವು ಪ್ರತಿ ಚೌಕಕ್ಕೂ 4ರಿಂದ ಗುಣಿಸಿದ್ದೇವೆ. ಯಾವುದೇ ಅಳತೆ ಇರಲಿ, ಬಾಹುವಿನ ಅಳತೆ ಎಷ್ಟೇ ಇದ್ದರೂ ನಾವು 4ರಿಂದ ಗುಣಿಸಬೇಕು. ಹಾಗಾಗಿ ಬಾಹುವಿನ ಅಳತೆ ಎ ಆಗಿದ್ದಾಗ ನಾವು ಅದಕ್ಕೂ 4ರಿಂದಲೇ ಗುಣಿಸಬೇಕಾಗುತ್ತದೆ. ಆಗ ಸುತ್ತಳತೆ ಸಮ 4 ಗುಣಿಸು ಎ ಅಥವಾ 4a ಎಂಬ ಒಂದು ಸಾಮಾನ್ಯ ನಿಯಮವನ್ನು ನಾವು ಪಡೆಯಬಹುದು. ಬಾಹುವಿನ ಅಳತೆ ಎ ಆಗಿದ್ದಾಗ ಚೌಕದ ಸುತ್ತಳತೆ ಸಮ 4 ಗುಣಿಸು ಎ ಅಥವಾ 4a ಆಗಿರುವುದು. ಎರಡನೇ ಪ್ರಶ್ನೆ, ಈ ಕೆಳಗಿನ ಆಯತಗಳನ್ನು ಗಮನಿಸಿ ಮತ್ತು ಖಾಲಿ ಜಾಗಗಳನ್ನು ಭರ್ತಿ ಮಾಡಿ. ಇಲ್ಲಿ ಪ್ರತಿ ಆಯತದಲ್ಲಿ ಉದ್ದ ಮತ್ತು ಅಗಲಗಳನ್ನು ನೀಡಲಾಗಿದೆ. ನಾವು ಸುತ್ತಳತೆಯನ್ನು ಕಂಡುಹಿಡಿಯಬೇಕಾಗಿದೆ. ಸುತ್ತಳತೆ ಎಂದರೆ ನಿಮಗೆ ಗೊತ್ತಿರುವ ಹಾಗೆ ಒಂದು ಆಕೃತಿಯ ಸುತ್ತಲೂ ಇರುವಂತಹ ಸುತ್ತಲಿನ ಒಟ್ಟು ಅಳತೆ. ಸುತ್ತಲಿನ ಒಟ್ಟು ಅಳತೆಯೇ ಸುತ್ತಳತೆ. ಈಗ ಇಲ್ಲಿ ಉದ್ದ ಎಷ್ಟಿದೆ? ಒಂದು ಆಯತಕ್ಕೆ 2 ಉದ್ದ ಮತ್ತು
2 ಅಗಲಗಳು ಇರುವ ಕಾರಣ ಸುತ್ತಳತೆ ಸಮ. ನಾವಿಲ್ಲಿ ಉದ್ದಗಳನ್ನು 2 ಸಲ ಕೂಡಿಸಬೇಕು, ಅಗಲಗಳನ್ನು ಕೂಡ 2 ಸಲ ಕೂಡಿಸಬೇಕು. ಅಥವಾ ಉದ್ದವನ್ನು 2ರಿಂದ ಗುಣಿಸಿ ಅಗಲವನ್ನು ಕೂಡ 2ರಿಂದ ಗುಣಿಸಿ ನಂತರ ಕೂಡಿಸುವುದು. 2 ಗುಣಿಸು 2 ಕೂಡಿಸು 2 ಗುಣಿಸು 1 ಸಮ 6 ಸೆಂಟಿಮೀಟರ್. 2ನೇ ಆಯತ ನೋಡಿ, 2 ಗುಣಿಸು 5 ಕೂಡಿಸು 2 ಗುಣಿಸು 2 ಸಮ 14 ಸೆಂಟಿಮೀಟರ್. 3ನೇ ಆಯತ 2 ಗುಣಿಸು 3 ಕೂಡಿಸು 2 ಗುಣಿಸು 2 ಸಮ 10 ಸೆಂಟಿಮೀಟರ್. ಇಲ್ಲಿ ಉದ್ದ L ಮತ್ತು ಅಗಲ B ಇರುವ ಒಂದು ಆಯತದ ಸುತ್ತಳತೆಗೆ ಸಾಮಾನ್ಯ ನಿಯಮವನ್ನು ರೂಪಿಸಿ. ಇಲ್ಲಿ ಉದ್ದ ಮತ್ತು ಅಗಲಗಳು ಎಷ್ಟೇ ಆಗಿದ್ದರೂ ಅದನ್ನು 2ರಿಂದ ಗುಣಿಸಿ ನಂತರ ಅವುಗಳನ್ನು ಕೂಡಿಸಿ ಸುತ್ತಳತೆಯನ್ನು ಪಡೆಯಲಾಗಿದೆ. ಆಗ ಉದ್ದ L ಮತ್ತು ಅಗಲ B ಇದ್ದಾಗ ಆಯತದ ಸುತ್ತಳತೆ ಸಮ 2 ಗುಣಿಸು L ಕೂಡಿಸು 2 ಗುಣಿಸು B, ಅಂದರೆ 2 ಗುಣಿಸು ಆವರಣದೊಳಗೆ L ಕೂಡಿಸು B. ಇದು ಸುತ್ತಳತೆಯ ಸಾಮಾನ್ಯ ನಿಯಮವಾಗಿದೆ. ಬೀಜೋಕ್ತಿಗಳು. ಸಂಖ್ಯೆಗಳನ್ನು ಪ್ರತಿನಿಧಿಸಲು ಬಳಸುವ L ಮತ್ತು B ಅಂತಹ ಅಕ್ಷರಗಳನ್ನು ನಾವು ಅಕ್ಷರ ಸಂಖ್ಯೆಗಳು ಎಂದು ಕರೆಯಲಾಗುತ್ತದೆ. ಅಕ್ಷರ ಸಂಖ್ಯೆಗಳನ್ನು ಚೌಕದ ಬಾಹು, ಆಯತದ ಉದ್ದ, ಆಯತದ ಅಗಲ ಇತ್ಯಾದಿ ವಿವಿಧ ಪ್ರಮಾಣಗಳನ್ನು ಪ್ರತಿನಿಧಿಸಲು ಬಳಸಲಾಗುತ್ತದೆ. ಅಕ್ಷರ ಸಂಖ್ಯೆಗಳನ್ನು ಹೊಂದಿರುವ ಗಣಿತದ ಉಕ್ತಿಗಳನ್ನು ಬೀಜೋಕ್ತಿಗಳು ಎಂದು ಕರೆಯಲಾಗುತ್ತದೆ. ನೀವು ಹಿಂದಿನ ಪಾಠದಲ್ಲಿ ಅಂಕಗಣಿತದ ಉಕ್ತಿಗಳನ್ನು ಕಲಿತಿದ್ದೀರಿ. ಅದೇ ರೀತಿ ಇಲ್ಲಿ ಅಕ್ಷರ ಸಂಖ್ಯೆಗಳನ್ನು ಉಕ್ತಿಗಳು ಹೊಂದಿರುವ ಕಾರಣ ಇದನ್ನು ನಾವು ಬೀಜೋಕ್ತಿಗಳು ಎಂದು ಕರೆಯುತ್ತೇವೆ. ಬೀಜೋಕ್ತಿಗಳ ಸರಳ ರೂಪ: ಆಯತದ ಸುತ್ತಳತೆ ಸಮ L ಕೂಡಿಸು B ಕೂಡಿಸು L ಕೂಡಿಸು B. ಇಲ್ಲಿ ನಾವು ಸ್ಥಾನ ಬದಲಾವಣೆ ಮತ್ತು ಗುಂಪು ಮಾಡುವಿಕೆಯಿಂದ L ಎಷ್ಟಿದೆ 2 ಸಲ ಇದೆ, B ಎಷ್ಟಿದೆ 2 ಸಲ ಇದೆ. ಹಾಗಾಗಿ 2 ಗುಣಿಸು L ಕೂಡಿಸು 2 ಗುಣಿಸು B ಎಂದು ಬರೆಯಬಹುದು. 2L ಕೂಡಿಸು 2B ಎಂಬುದು ಈ ಉಕ್ತಿಯ ಸರಳ ರೂಪ ಎಂದು ಕರೆಯಲಾಗುತ್ತದೆ. ನಿಮ್ಮ ಆಯ್ಕೆಯ ಅಕ್ಷರಗಳನ್ನು ಬಳಸಿ ಬೀಜೋಕ್ತಿಗಳನ್ನು ಬರೆಯಿರಿ. ಒಂದು ಸಂಖ್ಯೆಗಿಂತ 5 ಹೆಚ್ಚು. ಒಂದು ಸಂಖ್ಯೆಗಿಂತ 5 ಹೆಚ್ಚು ಅಂದರೆ ನಾವು ಒಂದು ಸಂಖ್ಯೆಯನ್ನು n ಎಂದು ತೆಗೆದುಕೊಂಡರೆ ಅದಕ್ಕಿಂತ 5 ಹೆಚ್ಚು ಅಂದರೆ ಅದಕ್ಕೆ 5ಅನ್ನು ಕೂಡಿಸಬೇಕು. n ಕೂಡಿಸು 5 ಎಂದಾಗುತ್ತದೆ. ಒಂದು ಸಂಖ್ಯೆಗಿಂತ 4 ಕಡಿಮೆ. ನಾವು ಈಗ ಒಂದು ಸಂಖ್ಯೆಯನ್ನು r ಎಂದು ತೆಗೆದುಕೊಂಡರೆ ಅದಕ್ಕಿಂತ 4 ಕಡಿಮೆ ಅಂದಾಗ ಅದರಿಂದ ನಾವು 4ಅನ್ನು ಕಳೆಯಬೇಕು. ಒಂದು ಸಂಖ್ಯೆಯ 7 ಪಟ್ಟುವಿಗಿಂತ 1 ಕಡಿಮೆ. ಒಂದು ಸಂಖ್ಯೆ a ಎಂದು ನಾವು ತೆಗೆದುಕೊಂಡರೆ ಒಂದು ಸಂಖ್ಯೆಯ 7 ಪಟ್ಟು ಎಂದರೆ 7ರಿಂದ ನಾವು ಗುಣಿಸಬೇಕು ಆ ಸಂಖ್ಯೆಯನ್ನು, ಅಂದರೆ 7a ಆಗುತ್ತದೆ. ಅದಕ್ಕಿಂತ 1 ಕಡಿಮೆ ಎಂದಾಗುವಾಗ 7a ಕಳೆ 1. ಒಂದು ಸಂಖ್ಯೆಯ 2 ಪಟ್ಟುವಿಗಿಂತ 9 ಹೆಚ್ಚು. ಇಲ್ಲಿ ಒಂದು ಸಂಖ್ಯೆಯ 2 ಪಟ್ಟು ಆ ಸಂಖ್ಯೆ y ಎಂದು ನಾವು ತೆಗೆದುಕೊಂಡರೆ ಒಂದು ಸಂಖ್ಯೆಯ 2 ಪಟ್ಟು ಎಂದರೆ 2y ಆಗುವುದು. ಅದಕ್ಕಿಂತ 7 ಹೆಚ್ಚು, ಆಗ ನಾವು 7ಅನ್ನು ಕೂಡಿಸಬೇಕು. 2y ಕೂಡಿಸು 9. 9 ಹೆಚ್ಚು ಆದಾಗ ನಾವು 9ಅನ್ನು ಕೂಡಿಸಬೇಕು. 2y ಕೂಡಿಸು 9 ಎಂದು ನಾವು ಉಕ್ತಿಯನ್ನು ಪಡೆಯುತ್ತೇವೆ. ಚರಾಕ್ಷರಗಳು ಮತ್ತು ಸ್ಥಿರಾಂಕಗಳು. ಟೀನಾಳ ವಯಸ್ಸು ಅವಳ ಸಹೋದರ ರಾಬರ್ಟಿನ ವಯಸ್ಸಿಗಿಂತ 4 ವರ್ಷ ಹೆಚ್ಚು ಎಂದು ಭಾವಿಸೋಣ. ಅಕ್ಷರಗಳ ಸಂಖ್ಯೆಗಳನ್ನು ಬಳಸಿಕೊಂಡು ಈ ಮಾಹಿತಿಯನ್ನು ನಾವು ಹೇಗೆ ತೋರಿಸಬಹುದು? ಇಲ್ಲಿ ನಾವು ಟೀನಾ ಅವರ ವಯಸ್ಸನ್ನು T ಎಂದು, ರಾಬರ್ಟ್ ಅವರ ವಯಸ್ಸನ್ನು R ಎಂದು ಸೂಚಿಸೋಣ. ಆಗ T ಸಮ 6 ಕೂಡಿಸು 4 ಆಗುತ್ತದೆ.
ಟೀನಾ ಅವರ ವಯಸ್ಸು ಹೆಚ್ಚಾದಂತೆ ರಾಬರ್ಟ್ ಅವರ ವಯಸ್ಸು ಹೆಚ್ಚಾಗುತ್ತದೆ. ಆದರೆ ಟೀನಾ ಅವರ ವಯಸ್ಸು ಯಾವಾಗಲೂ ರಾಬರ್ಟ್ ಅವರ ವಯಸ್ಸಿಗಿಂತ 4 ವರ್ಷ ಹೆಚ್ಚಿರುತ್ತದೆ. ಈ 4 ಎಂಬ ಸಂಖ್ಯೆ ಎಂದಿಗೂ ಬದಲಾಗುವುದಿಲ್ಲ. ಆದರೆ ಪ್ರತಿ ವರ್ಷ ಟೀನಾ ಮತ್ತು ರಾಬರ್ಟ್ ಅವರ ವಯಸ್ಸು ಬದಲಾಗುತ್ತದೆ. ಹೀಗಾಗಿ ಕೆಲವು ಪರಿಮಾಣಗಳು ಬದಲಾಗುತ್ತವೆ, ಕೆಲವು ಪರಿಮಾಣಗಳು ಬದಲಾಗುವುದಿಲ್ಲ. ಈ ರೀತಿಯ ಪರಿಮಾಣಗಳಿಗೆ ನಾವು ಯಾವ ಹೆಸರುಗಳನ್ನು ನೀಡುತ್ತೇವೆ? ಬದಲಾಗದ ಅಥವಾ ಸ್ಥಿರವಾದ ಪರಿಮಾಣಗಳನ್ನು ಸ್ಥಿರಾಂಕಗಳು ಎಂದು ಕರೆಯಲಾಗುತ್ತದೆ. ನಿರಂತರವಾಗಿ ಬದಲಾಗುವ ಅಥವಾ ವ್ಯತ್ಯಾಸಗೊಳ್ಳುವ ಪರಿಮಾಣಗಳನ್ನು ಚರಾಕ್ಷರಗಳು ಎಂದು ಕರೆಯಲಾಗುತ್ತದೆ. ಇಂಗ್ಲಿಷ್ ವರ್ಣಮಾಲೆಯ ಯಾವ ಅಕ್ಷರವನ್ನು ನಾವು ಚರಾಕ್ಷರವನ್ನು ಸೂಚಿಸಲು ಬಳಸುತ್ತೇವೆ ಅಥವಾ ಚರಾಕ್ಷರವನ್ನು ಸೂಚಿಸಲು ಬಳಸುವುದಿಲ್ಲ? ನಾವು ಎ ಇಂದ ಝೆಡ್ ವರೆಗಿನ ಯಾವುದೇ ಅಕ್ಷರವನ್ನು ಚರಾಕ್ಷರವನ್ನಾಗಿ ಬಳಸಬಹುದು. ಆದರೆ ನಾವು ಓ ಅಕ್ಷರವನ್ನು ಬಳಸುವುದಿಲ್ಲ. ಏಕೆ ಎಂದು ಚರ್ಚಿಸಿ. ಯಾರಿಗಾದರೂ ಉತ್ತರ ತಿಳಿದಿದೆಯೇ? ಓ ಎಂಬ ಅಕ್ಷರ ಯಾವ ಸಂಖ್ಯೆಯನ್ನು ಹೋಲುತ್ತದೆ? ಬೆಂಕಿಕಡ್ಡಿಗಳ ವಿನ್ಯಾಸಗಳಿಗಾಗಿ ನಾವು ರೂಪಿಸಿದ್ದ ನಿಯಮಗಳನ್ನು ನೆನಪಿಸಿಕೊಳ್ಳಿ. ಆ ನಿಯಮಗಳಲ್ಲಿ ಇರುವ ಚರಾಕ್ಷರಗಳು ಮತ್ತು ಸ್ಥಿರಾಂಕಗಳನ್ನು ಗುರುತಿಸಿ, ನಂತರ ಚರಾಕ್ಷರಗಳ ಸ್ಥಾನದಲ್ಲಿ ಅಕ್ಷರಗಳನ್ನು ಬಳಸಿ ಆ ನಿಯಮಗಳನ್ನು ಮತ್ತೆ ಬರೆಯಿರಿ. ಎಲ್ ಅಕ್ಷರದ ವಿನ್ಯಾಸದಲ್ಲಿ ಒಟ್ಟು ಬೆಂಕಿಕಡ್ಡಿಗಳ ಸಂಖ್ಯೆ ಸಮ 2 × ಎಲ್ ಅಕ್ಷರಗಳ ಸಂಖ್ಯೆ. ಸಿ ಅಕ್ಷರದ ವಿನ್ಯಾಸದಲ್ಲಿ ಒಟ್ಟು ಬೆಂಕಿಕಡ್ಡಿಗಳ ಸಂಖ್ಯೆ ಸಮ ಇಲ್ಲಿ 3 ಆಗಬೇಕು, 3 × ಸಿ ಅಕ್ಷರಗಳ ಸಂಖ್ಯೆ. ಈಗ ನಾವು ಎಲ್ ಅಕ್ಷರವನ್ನು ಸೂಚಿಸಲು ನಾವೀಗ ಎನ್ ಎಂಬ ಅಕ್ಷರವನ್ನು ಚರಾಕ್ಷರವಾಗಿ ಬಳಸೋಣ. ಆಗ ಎಲ್ ವಿನ್ಯಾಸಕ್ಕೆ ಬೇಕಾಗುವ ಒಟ್ಟು ಬೆಂಕಿಕಡ್ಡಿಗಳ ನಿಯಮವನ್ನು ನಾವು ಹೀಗೆ ಬರೆಯಬಹುದು: 2 × ಎನ್ ಅಥವಾ 2n. ಅಂದರೆ ಎಲ್ ಅಕ್ಷರಗಳನ್ನು ನಾವು ಪಡೆಯಬೇಕಾದರೆ ಎನ್ ಎಂಬಲ್ಲಿ ನಾವು 1 ಎಂಬ ಸಂಖ್ಯೆಯನ್ನು ಸೂಚಿಸಿದರೆ, ಅಂದರೆ 1 ಎಲ್ ಅಕ್ಷರಕ್ಕೆ 2 ಬೆಂಕಿಕಡ್ಡಿಗಳು ಬೇಕು. 2 ಎಲ್ ಅಕ್ಷರ ಎಂದಾಗ, ಅಂದರೆ ಎನ್ ಎಂಬ ಸಂಖ್ಯೆಯಲ್ಲಿ ನಾವು 2 ಬಳಸಿದಾಗ 2 ಎಲ್ ಅಕ್ಷರಕ್ಕೆ 2 × 2 = 4 ಬೆಂಕಿಕಡ್ಡಿಗಳು ಬೇಕಾಗುತ್ತವೆ. ಹೀಗೆ ನಾವು ಎಲ್ ಅಕ್ಷರಗಳ ಸಂಖ್ಯೆಯನ್ನು ಸೂಚಿಸಲು ಎನ್ ಎಂಬ ಅಕ್ಷರವನ್ನು ಬಳಸಿಕೊಂಡು ಬೆಂಕಿಕಡ್ಡಿಗಳ ಸಂಖ್ಯೆಯ ನಿಯಮವನ್ನು ಈ ರೀತಿ ಪಡೆಯಬಹುದು. ಈಗ ಸಿ ವಿನ್ಯಾಸವನ್ನು ಪಡೆಯಲು ಸಿ ಅಕ್ಷರಗಳ ಸಂಖ್ಯೆಯನ್ನು ಸೂಚಿಸಲು ನಾವು ಎಂ ಎಂಬ ಅಕ್ಷರವನ್ನು ಚರಾಕ್ಷರವಾಗಿ ಬಳಸಿದರೆ, ಆಗ ಸಿ ವಿನ್ಯಾಸಕ್ಕೆ ಬೇಕಾಗುವ ಒಟ್ಟು ಬೆಂಕಿಕಡ್ಡಿಗಳ ನಿಯಮವನ್ನು ಹೀಗೆ ಬರೆಯಬಹುದು: 3 × ಎಂ ಅಥವಾ 3m. ಹಾಗಾದರೆ 4 ಸಿ ಅಕ್ಷರಗಳನ್ನು ಪಡೆಯಲು ಎಷ್ಟು ಬೆಂಕಿಕಡ್ಡಿಗಳು ಬೇಕು? 4 ಸಿ ಅಕ್ಷರಗಳನ್ನು ಪಡೆಯಲು ನಾವು ಎಂ ಇದ್ದಲ್ಲಿ 4 ಬರೆಯಬೇಕು. 3 × 4 ಅಂದರೆ ನಾವು 12 ಬೆಂಕಿಕಡ್ಡಿಗಳು ಬೇಕಾಗುತ್ತವೆ. ಈ ರೀತಿ ನಿಯಮದಿಂದ ನಾವು ಸುಲಭವಾಗಿ ಬೆಂಕಿಕಡ್ಡಿಗಳ ಸಂಖ್ಯೆಯನ್ನು ಕಂಡುಹಿಡಿಯಬಹುದು. ಹಾಗಾದರೆ ಹಿಂದಿನ ಲೆಕ್ಕದಲ್ಲಿ 100 ಎಲ್ ಅಕ್ಷರಗಳನ್ನು ಪಡೆಯಲು ಎಷ್ಟು ಬೆಂಕಿಕಡ್ಡಿಗಳು ಬೇಕು ಎಂಬ ಪ್ರಶ್ನೆಗೆ ಉತ್ತರವನ್ನು ನೀವೀಗ ಕಂಡುಹಿಡಿಯಬಹುದೇ? 100 ಎಲ್ ಅಕ್ಷರವನ್ನು ಪಡೆಯಲು ನಾವು ಎಲ್ ಅಕ್ಷರವನ್ನು ಪಡೆಯಲು ಬೇಕಾದ ನಿಯಮ 2n. ಆಗ n ಇದ್ದಲ್ಲಿ ನಾವು 100 ಎಂಬ ಸಂಖ್ಯೆಯನ್ನು ಬರೆಯಬೇಕು. 2 × 100 = 200. ಆಗ 100 ಎಲ್ ಅಕ್ಷರಗಳನ್ನು ಬರೆಯಲು ನಮಗೆ 200 ಬೆಂಕಿಕಡ್ಡಿಗಳು ಬೇಕಾಗುತ್ತವೆ. ಕೆಳಗಿನವುಗಳು ಚರಾಕ್ಷರಗಳು ಅಥವಾ ಸ್ಥಿರಾಂಕಗಳು ಎಂಬುದನ್ನು ಗುರುತಿಸಿ. ಒಂದು ಸ್ಥಳದ ತಾಪಮಾನ. ಇಲ್ಲಿ ಒಂದು ಸ್ಥಳ ತಾಪಮಾನ ಚರಾಕ್ಷರ, ಏಕೆಂದರೆ
ಒಂದು ಸ್ಥಳದ ತಾಪಮಾನವು ಬದಲಾಗುತ್ತಲೇ ಇರುತ್ತದೆ, ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ. ಪ್ರತಿ ವರ್ಷ ಶಾಲೆಯಲ್ಲಿ ದಾಖಲಾಗುವ ವಿದ್ಯಾರ್ಥಿಗಳ ಸಂಖ್ಯೆ, ಇದು ಕೂಡ ಚರಾಕ್ಷರ. ಯಾಕೆ ಹೇಳಿ? ಶಾಲೆಯಲ್ಲಿ ದಾಖಲಾಗುವ ವಿದ್ಯಾರ್ಥಿಗಳ ಸಂಖ್ಯೆಯು ವರ್ಷದಿಂದ ವರ್ಷಕ್ಕೆ ಬದಲಾಗುತ್ತಲೇ ಇರುತ್ತದೆ. ತ್ರಿಭುಜದ ಬಾಹುಗಳ ಸಂಖ್ಯೆ, ಇದು ಸ್ಥಿರಾಂಕವಾಗಿದೆ. ಯಾಕೆಂದರೆ ತ್ರಿಭುಜಕ್ಕಿರುವ ಬಾಹುಗಳ ಸಂಖ್ಯೆ 3 ಎಂದು ನಮಗೆ ತಿಳಿದಿದೆ. ಒಂದು ವಾರದಲ್ಲಿನ ದಿನಗಳ ಸಂಖ್ಯೆ, ಇದು ಕೂಡ ಸ್ಥಿರಾಂಕವಾಗಿದೆ. ಇದು ಯಾವತ್ತೂ ಬದಲಾಗುವುದಿಲ್ಲ. ಒಬ್ಬ ವ್ಯಕ್ತಿಯ ತೂಕ, ಇದು ಚರಾಕ್ಷರವಾಗಿದೆ. ಯಾಕೆಂದರೆ ಒಬ್ಬ ವ್ಯಕ್ತಿಯ ತೂಕ ಬದಲಾಗುತ್ತಲೇ ಇರುತ್ತದೆ. 1 ಲೀಟರ್ ಬಾಟಲಿಯ ಗರಿಷ್ಠ ಸಾಮರ್ಥ್ಯ, ಇದು ಸ್ಥಿರಾಂಕವಾಗಿದೆ. 1 ಲೀಟರ್ ಬಾಟಲಿಯ ಗರಿಷ್ಠ ಸಾಮರ್ಥ್ಯವು ಬದಲಾಗುವುದಿಲ್ಲ. ಈ ಕೆಳಗಿನವುಗಳಲ್ಲಿ ಚರಾಕ್ಷರಗಳು ಮತ್ತು ಸ್ಥಿರಾಂಕಗಳನ್ನು ಗುರುತಿಸಿ. 6 × T, ಇಲ್ಲಿ 2 ಕೂಡ ಚರಾಕ್ಷರವೇ. 6 ಕೂಡ ಚರಾಕ್ಷರ, T ಅಕ್ಷರವು ಚರಾಕ್ಷರ. A - 7, ಇಲ್ಲಿ A ಚರಾಕ್ಷರ, 7 ಸ್ಥಿರಾಂಕ. X × Y × 24, X ಮತ್ತು Y ಚರಾಕ್ಷರ, 24 ಸ್ಥಿರಾಂಕ. 4 - S × Y, ಇಲ್ಲಿ S ಮತ್ತು Y ಚರಾಕ್ಷರ, 4 ಒಂದು ಸ್ಥಿರಾಂಕವಾಗಿದೆ. ಇಲ್ಲಿ ನೀವು ಗಮನಿಸಿದಾಗ ಸಂಖ್ಯೆಗಳೆಲ್ಲವೂ ಸ್ಥಿರಾಂಕಗಳಾಗಿವೆ. ಅಕ್ಷರಗಳು, ಇಂಗ್ಲಿಷ್ ಅಕ್ಷರಗಳು ಚರಾಕ್ಷರಗಳಾಗಿವೆ. ನಾವು ಇನ್ನೂ ಹೆಚ್ಚಿನ ವಿಷಯಗಳನ್ನು ಮುಂದಿನ ತರಗತಿಯಲ್ಲಿ ಕಲಿಯೋಣ. ಧನ್ಯವಾದಗಳು.